ಇವಾಗ ಸೆಕೆಂಡ್ ಪಿ ಸಿ ಎಕ್ಸಾಮ್ ಕಂಪ್ಲೀಟ್ ಆಗಿ ಮುಗ್ದಿದೆ. ಇವಾಗ ರಿಸಲ್ಟ್ ಬಗ್ಗೆ ಏನು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. CET ಎಕ್ಸಾಮ್ಗೆ ಯಾರು ಅಪ್ಲೈ ಮಾಡಿದೀರಾ, ಟೈಮ್ ನಾವು ವೇಸ್ಟ್ ಮಾಡ್ದೇನೆ, ಟೈಮ್ ತುಂಬಾ ಕಮ್ಮಿ ಇದೆ, CET ಎಕ್ಸಾಮ್ಗೆ ಕರೆಕ್ಟಾಗಿ ಪ್ರಿಪೇರ್ ಆಗಿ. ಓಕೆನಾ? ಎಷ್ಟೊಂದು ಜನ ನೀವೇನು ಮಾಡಿರ್ತೀರ ಅಂದರೆ CET ಎಕ್ಸಾಮ್ಗೆ ಲಾಸ್ಟ್ ಮೂಮೆಂಟಲ್ಲಿ ಓದ್ಕೊಳ್ಳೋಣ ಅಂದ್ಬಿಟ್ಟು ಬರೀ ಥಿಯರಿ ಎಕ್ಸಾಮ್ ಮಾತ್ರ ಫೋಕಸ್ ಮಾಡಿರ್ತೀರ. ಕೆಲವ್ರು ಮಾತ್ರ CET ಎಕ್ಸಾಮ್ಗೂ ಥಿಯರಿ ಎಕ್ಸಾಮ್ಗೆ ಎರಡಿಗೂ ಕೂಡ ಪ್ಯಾರಲ್ ಆಗಿ ಓದ್ಕೊ ಬಂದಿರ್ತೀರ. ಓಕೆನಾ? ನಿಮ್ಮಿಬ್ರಿಗೂ ಕೂಡ ನೀವು ಸ್ಕೋರಿಂಗ್ ಮಾಡ್ಕೊಳ್ಳೋಕ್ಕೆ ಏನೇನು ಟಿಪ್ಸ್ಗಳು ಬೇಕು ಮತ್ತು ಏನೇನು ಟ್ರಿಕ್ಸ್ಗಳನ್ನ ನೀವು ಯೂಸ್ ಮಾಡಬೇಕು ಎಕ್ಸಾಮಲ್ಲಿ ಮತ್ತು ಓದಬೇಕಾದ್ರೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ವಿಡಿಯೋನ ಗಮನ ಇಟ್ಟು ನೋಡ್ದೋಗಿ ಈ ವರ್ಷ ನೀವೇನಾದರೂ CET ಎಕ್ಸಾಮ್ನ ಬರೀತಿದ್ರೆ. ಓಕೆನಾ? ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡುವಂಥ ಒಂದು ಸಣ್ಣ ಲೈಕು, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ CET ಎಕ್ಸಾಮ್ ಅಂದ್ಬಿಟ್ಟು ಏಪ್ರಿಲ್ 23ನೇ ತಾರೀಕು ಮತ್ತು 24ನೇ ತಾರೀಕು ಇರುತ್ತೆ ಅಂತ. ಒಂದಿನದಲ್ಲಿ ನೀವು 2 ಎಕ್ಸಾಮ್ ಬರೀಬೇಕು. ಫಸ್ಟ್ ಯಾವಾಗಲೂ ಏನು ಮಾಡ್ತಾರೆ ಅಂದರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನ ಕಂಬೈನ್ ಮಾಡಿದರೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಇರುತ್ತೆ. ಓಕೆನಾ? ಇಲ್ಲಿ ಫಿಸಿಕ್ಸಲ್ಲಿ ಏನಾಗುತ್ತೆ ಅಂದರೆ ಸ್ಕೋರಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಹಾಗೆ ಮ್ಯಾಥಮೆಟಿಕ್ಸಲ್ಲೂ ಕೂಡ ಕಷ್ಟ ಆಗುತ್ತೆ ಸ್ವಲ್ಪ, ನಾವು ಕೆಮಿಸ್ಟ್ರಿಗೆ ಮತ್ತು ಬಯಾಲಜಿಗೆ ಕಂಪೇರ್ ಮಾಡಿಕೊಂಡ್ರೆ. ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗಬೇಕಂದ್ರೆ ಆ ಒಂದು ಎಕ್ಸಾಮ್ದು ಸಿಲೆಬಸ್ ನಿಮ್ಮ ಕೈಲಿ ಇರಬೇಕಾಗಿರುತ್ತೆ. ಇಲ್ಲಿ ನೋಡಿ, ಅವರು ಸ್ಟಾರ್ಟಿಂಗೇ ನಿಮಗೆ ಫಿಸಿಕ್ಸ್ದು, ಮ್ಯಾಥ್ಸ್ದು, ಹಾಗೆ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಎಲ್ಲದಕ್ಕೂ ಕೂಡ ಸಿಲೆಬಸ್ನ ರಿಲೀಸ್ ಮಾಡಿದರೆ ಇಲ್ಲಿ ಫಸ್ಟ್ PUC ಇಂದ ಯಾವ್ಯಾವ ಚಾಪ್ಟರ್ಸಲ್ಲಿ ಏನೇನು ಟಾಪಿಕ್ಸ್ಗಳನ್ನ ಕೇಳ್ತೀವಿ, ಹಾಗೆ ಸೆಕೆಂಡ್ PUCಲಿ ಏನೇನು ಓದಬೇಕು ಕಂಪ್ಲೀಟಾಗಿ ಸಿಲೆಬಸ್ ಬಂದಿದೆ. ಓಕೆನಾ? ಈ ವರ್ಷ ನೆನಪಿರಲಿ ನಿಮಗೆ, ಪ್ರಾಕ್ಟಿಕಲ್ ಎಕ್ಸಾಮ್ದು ಸಿಲೆಬಸ್ಸು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆನಾ? ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತಲ್ಲ ನಿಮಗೆ ಫಸ್ಟ್ PUC ಸೆಕೆಂಡ್ PUC, ಅದನ್ನೂ ಕೂಡ ನೀವು ಓದ್ಕೋಬೇಕಾಗುತ್ತೆ. ನೀವು ಔಟ್ ಆಫ್ ಔಟ್ನ ಸ್ಕೋರ್ ಮಾಡಬೇಕು CET ಎಕ್ಸಾಮಲ್ಲಿ ಅಂದರೆ. ಇಲ್ಲಿ CET ಎಕ್ಸಾಮ್ ಏನಾಗುತ್ತೆ ಅಂದರೆ ನಿಮಗೆ 60 ಮಾರ್ಕ್ಸಿಗಿರುತ್ತೆ. 60 ಕ್ವಶನ್ನ ನೀವು ಒಂದು 60 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ನಿಮಗೆ ಕೇವಲ 1 ನಿಮಿಷ ಅಷ್ಟೇ ಸಿಗೋದು. ಓಕೆನಾ? ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಮನೇಲೇ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ ಸಿಗುತ್ತೆ CETದು ಆನ್ಲೈನಲ್ಲಿ, ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಮನೇಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆನಾ? ಈಗ ನಾನು ಹೇಳುವಂಥ ಪ್ರತಿಯೊಂದು ಪಾಯಿಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವು ಎಷ್ಟೊಂದು ಜನ ಏನು ಮಾಡಿರ್ತೀರಾ ಅಂದರೆ ಬರೀ ಸೆಕೆಂಡ್ PUC ಎಕ್ಸಾಮಿಗೆ ಮಾತ್ರ ವರ್ಷವಿಡೀ ಓದ್ಕೊ ಬಂದಿರ್ತೀರ. ಕೆಲವ್ರು ಮಾತ್ರ ಸೆಕೆಂಡ್ PUCಗೂ ಕೂಡ ಓದಿರ್ತೀರ, ಹಾಗೆ CET ನೀಟ್ ಎಲ್ಲದಕ್ಕೂ ಕೂಡ ಸ್ಟಾರ್ಟಿಂಗಿಂದನೇ ಪ್ರಿಪೇರ್ ಆಗ್ತಾ ಬರ್ತಾ ಇರ್ತಾರೆ. ಓಕೆನಾ? ಇವಾಗ ನೀವು ಯಾರ್ಯಾರು CET ಎಕ್ಸಾಮ್ಗೆ ಇನ್ನೂ ಪ್ರಿಪ್ರೇಷನ್ನ ಸ್ಟಾರ್ಟೇ ಮಾಡಿಲ್ಲ, ನೀವೇನು ಮಾಡಿ ಅಂದರೆ ಫಸ್ಟ್ PUC ಸಿಲೆಬಸ್ ಇದೆಯಲ್ಲ CET ಎಕ್ಸಾಮ್ದು, ಅದನ್ನ ಮುಟ್ಟಕ್ಕೆ ಹೋಗ್ಬಿಡಿ ದಯವಿಟ್ಟು. ಏನು ಮಾಡಿ ಅಂದರೆ ಸೆಕೆಂಡ್ PUC ಸಿಲೆಬಸ್ಸಿಂದ ಫಸ್ಟು CET ಎಕ್ಸಾಮ್ಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಓಕೆನಾ? ಏನಕ್ಕೆ ಅಂದರೆ CET ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ 40 ಕ್ವಶನ್ಸ್ ಬಂದ್ಬಿಟ್ಟು ಸೆಕೆಂಡ್ PUC ಸಿಲೆಬಸ್ಸಿಂದ ಬರುತ್ತೆ, 20 ಕ್ವಶನ್ ಬಂದ್ಬಿಟ್ಟು ಫಸ್ಟ್ PUC ಸಿಲೆಬಸ್ಸಿಂದ ಬರುತ್ತೆ. ಓಕೆನಾ? ನೀವು 60ಗೆ 40 ಸ್ಕೋರ್ ಮಾಡಿದ್ರು ಕೂಡ CET ಎಕ್ಸಾಮಲ್ಲಿ ನಿಮಗೆ ಒಳ್ಳೆ ರ್ಯಾಂಕಿಂಗೇ ಬರುತ್ತೆ. ಓಕೆನಾ? ಅದಕ್ಕೋಸ್ಕರ ನೀವೇನು ಓದ್ತೀರಾ ಅದನ್ನ ಪರ್ಫೆಕ್ಟಾಗಿ ಓದಿ, ಇತರಲಾರ್ದ ಓದೋದು ಹತ್ರಲಾರ್ದ ಓದೋದು ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಸಿಲೆಬಸ್ ಕಾಪಿನ ಪ್ರತಿಯೊಬ್ಬರು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ಲಿ ಶೇರ್ ಮಾಡಿರ್ತೀವಿ. ಓಕೆನಾ? 4 ಸಬ್ಜೆಕ್ಟ್ದು ಕೂಡ ಶೇರ್ ಮಾಡಿರ್ತೀವಿ, ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ. ಓಕೆನಾ? ಸಿಲೆಬಸ್ಸಲ್ಲಿ ಏನು ಕೊಟ್ಟಿರ್ತಾರಲ್ಲ, ಇಲ್ಲಿ ಚಾಪ್ಟರ್ ಫಾರ್ ಎಲೆಕ್ಟ್ರೋಲೈಟ್ಸ್ ಅಂತ ಇದೆ, ಇಲ್ಲಿ ಏನು ಟಾಪಿಕ್ಸ್ಗಳನ್ನ ಕೊಟ್ಟಿರ್ತಾರಲ್ಲ ಈ ಒಂದು ಟಾಪಿಕ್ಸ್ಗಳ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ CET ಎಕ್ಸಾಮಲ್ಲಿ. ಓಕೆನಾ? ಅದಕ್ಕೋಸ್ಕರ ಈ ಒಂದು ಟಾಪಿಕ್ಸ್ಗಳು ಏನೇನು ಕೊಟ್ಟಿದ್ದಾರೆ ಸಿಲೆಬಸ್ಸಲ್ಲಿ ಅದನ್ನ ನೋಡಿಕೊಂಡು ಆ ಒಂದು ಟಾಪಿಕ್ಗಳನ್ನ ಫಸ್ಟು ಪ್ರಿಪೇರ್ ಆಗಿ. ಮತ್ತು ನೀವು CET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ MCQsನ ಜಾಸ್ತಿ ಸಾಲ್ವ್ ಮಾಡಬೇಕಾಗುತ್ತೆ. ಸುಮ್ಮನೆ ಥಿಯರಿ ಥರ ಸುಮ್ಮನೆ ಓದ್ಕೊಂಡು ಹೋದರೆ ನೀವು ಎಕ್ಸಾಮಲ್ಲಿ ಏನು ಕೂಡ ಬರೆಯೋಕ್ಕಾಗಲ್ಲ, ಅದನ್ನ ತಲೆಗೆ ಹಾಕೋಬಿಡಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಯಾವ ರೀತಿ ಓದಬೇಕು, ಏನೇನು ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು, ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸು ಮತ್ತು ಇಂಪಾರ್ಟೆಂಟ್ ಚಾಪ್ಟರ್ಸ್ ಬಗ್ಗೆ ವಿಡಿಯೋ ಬೇಕು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು KCT ಅಂತ ಕಮೆಂಟ್ ಮಾಡಿ. ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ಗೊತ್ತಾಗಲಿ. ನೆಕ್ಸ್ಟ್ ಅಪ್ಡೇಟ್ಸ್ ಬೇಕು ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.